ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಸಂಚಲನ, ಬದಲಾಗುವುದು ಅಧ್ಯಕ್ಷರು ಸಚಿವರು. ರಾಜಣ್ಣ ಸತೀಶ್ ಮಾತಿನಿಂದ ಎಲ್ಲೆಲ್ಲೂ ಬಿಸಿ ಬಿಸಿ ಚರ್ಚೆ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಸೆಪ್ಟೆಂಬರ್ ಕ್ರಾಂತಿ. ಕಾಂಗ್ರೆಸ್ನಲ್ಲಿ ಯಾರು ಯಾವ ಸಂದರ್ಭದಲ್ಲಿ ಬದಲಾವಣೆಯ ಬಗ್ಗೆ ಮಾತನಾಡ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ನವರಿಗೆ ಗೊಂದಲ ಆಗೋದಕ್ಕೆ ಶುರುವಾಗಿದೆ. ಇನ್ನು ಪ್ರತಿಪಕ್ಷದವರಂತೂ ಆಲ್ರೆಡಿ ಟೈಮು ಡೇಟು ಎಲ್ಲ ಹೇಳ್ಕೊಂಡು ಕೂತಿದ್ದಾರೆ. ಹಾಗಾಗಿ ಯಾವ ದಿವಸ ರಾಜ್ಯ ರಾಜಕೀಯದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನುವಂತಹ ಕುತೂಹಲ ಅಥವಾ ಚರ್ಚೆ ಇವೆಲ್ಲವೂ ಕೂಡ ನಡೀತಾ ಇರುವ ಸಂದರ್ಭದಲ್ಲಿನೇ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನ ಸಚಿವರೇ ಸೆಪ್ಟೆಂಬರ್ ಕ್ರಾಂತಿಯ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ನಲ್ಲಿ ದೊಡ್ಡ ಕ್ರಾಂತಿ ಆಗೋದಿದೆ ಅನ್ನುವಂಥದ್ದು ಇದರ ಸಾರಾಂಶ. ಆದರೆ ಇದು ಆ್ಯಕ್ಚುಲಿ ನಾಯಕತ್ವ ಬದಲಾವಣೆಯೋ, ಅಂದರೆ ಮುಖ್ಯಮಂತ್ರಿಯವರ ಬದಲಾವಣೆಯೋ ಅಥವಾ ಸಂಪುಟದಲ್ಲಿ ಬದಲಾವಣೆಯೋ, ಸಂಪುಟದ ಪುನರ್ರಚನೆಯೋ ಅನ್ನುವಂಥದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಇದರ ನಡುವೆನೇ ರಾಜಣ್ಣ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಇಬ್ಬರ ಹೇಳಿಕೆಗಳಿಂದ ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಏನು ಆಗ್ತಾ ಇದೆ ಕಾಂಗ್ರೆಸ್ನೊಳಗಡೆ ಅನ್ನುವಂಥದ್ರ ಬಗ್ಗೆ ಕೂಡ ಕುತೂಹಲವೂ ಕೂಡ ಇದ್ದೇ ಇರುವಂಥದ್ದು. ಮೊದಲಿಗೆ ಯಾವ ರೀತಿಯಾದಂತಹ ಮಾತುಗಳನ್ನು ಇಲ್ಲಿ ನಾಯಕರುಗಳು ಹೇಳ್ತಾ ಇದ್ದಾರೆ, ಸೆಪ್ಟೆಂಬರಲ್ಲಿ ಹಾಗಾದರೆ ಆಗುವಂಥದ್ದು ಏನಿದೆ ನಿಮಗೆ ತೋರಿಸ್ತೀನಿ. ಸೆಪ್ಟೆಂಬರ್ ಕಳೀಲಿ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ಭಾರಿ ಏನಾಗಲ್ಲ, ಬದಲಾವಣೆ ಆಗುತ್ತೆ. ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ, ಮೇ ಕ್ರಾಂತಿ ಕೇಳಿಲ್ವಾ, ಹಂಗೆ ಇದು ಒಂದು ಕ್ರಾಂತಿ. ಅದೆಲ್ಲ ಮೊದಲೇ ಹೇಳಿದ್ರೆ ಆಸಕ್ತಿ ಹೋಗ್ಬಿಡ್ತೀವಿ. ಹೀಗೆ ಸೆಪ್ಟೆಂಬರ್ ಕಳೀಲಿ ಆಮೇಲೇನೋ ಆಗುತ್ತೆ ಅನ್ನೋಂತಾನೆ ಹೇಳ್ತಾರೆ. ಸೆಪ್ಟೆಂಬರ್ ಆದಮೇಲೆ ಆಗೋದೇನಿಲ್ಲ, ಅಕ್ಟೋಬರ್ ಆಗುತ್ತೆ ನಿಜ. ಆದರೆ ಅಕ್ಟೋಬರ್ನ ಕ್ರಾಂತಿನೇ ಆಗೋಗ್ಬಿಡುತ್ತೆ ಹಾಗಾದ್ರೆ, ಅಥವಾ ಸೆಪ್ಟೆಂಬರ್ಲಿ ಕ್ರಾಂತಿ ಆಗುತ್ತಾ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಒಬ್ರು ಹೇಳ್ತಾರೆ ಭಾರಿ ಏನೋ ಆಗೋದಿದೆ ಅಂತ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಭಾರಿ ಏನೂ ಆಗೋದಿಲ್ಲ, ಒಂದು ಸ್ವಲ್ಪ ಬದಲಾವಣೆ ಆಗುತ್ತೆ ಅಂತೇಳಿ. ಅಸಲಿಗೆ ಏನು ಹಾಗಾದರೆ ನಡೀತಿರೋದು ಏನು ಇಲ್ಲಿ ಅನ್ನೋಂಥರ ನಾವು ನೋಡಬೇಕು. ಸೆಪ್ಟೆಂಬರ್ ಕ್ರಾಂತಿಯ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ KN ರಾಜಣ್ಣ ಅವರು ಯಾವತ್ತೂ ಕೂಡ ಬಹಳ ಬಿರುಸು ಮಾತಿನ ನಾಯಕ. ಅವರ ಮಾತುಗಳ ನಂತರ ರಾಜಕೀಯದಲ್ಲಿ ಒಂದಿಷ್ಟು ದಿವಸಗಳ ಕಾಲ ಅದೇ ಸದ್ದು ಮಾಡ್ತಾ ಇರುತ್ತೆ. ರಾಜಣ್ಣವರು ನಡುವೆ ಒಂದು ಸ್ವಲ್ಪ ಬ್ರೇಕ್ ತೆಗೆದುಕೊಂಡಿದ್ರು. ಈಗ ಬ್ರೇಕ್ನ ನಂತರ ಮತ್ತೆ ಅವರು ಬಂದಿದ್ದಾರೆ. ಮತ್ತೆ ಅವರು ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ವಸತಿ ಇಲಾಖೆ ಅಕ್ರಮದ ತಲೆಬಿಸಿ ಬೆನ್ನಲ್ಲೇ ಮತ್ತೊಂದು ಕ್ರಾಂತಿಯ ಸುಳಿವನ್ನ KN ಅವರು ಕೊಟ್ರ, ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾ ಅಥವಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮಾತುಗಳಾಗ್ತಿದ್ದಾರೆ. ಮೇ ಕ್ರಾಂತಿ ಇದೆಯಲ್ಲ, ಅಕ್ಟೋಬರ್ ಕ್ರಾಂತಿ ಇದೆಯಲ್ಲ, ಹಾಗೇನೆ ಇದು ಸೆಪ್ಟೆಂಬರ್ ನಂತರದ ಕ್ರಾಂತಿ ಅಂತ ಹೇಳ್ತಾರೆ. ಅಕ್ಟೋಬರ್ ಕ್ರಾಂತಿನೇ ಆಗೋಗ್ಬಿಡುತ್ತೆ ಅಂತ ನೋಡಬೇಕು. ಸೆಪ್ಟೆಂಬರ್ನಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲಕಾರಿಯಾಗಿರ್ತಕ್ಕಂತಹ ಸಸ್ಪೆನ್ಸ್ ಆಗಿರುವಂತಹ ವಿಚಾರ. ಇದರ ನಡುವೆ ವಿಧಾನಸೌಧದ ಮುಂದೆ KN ಅವರು ಆಡಿದ ಮಾತು ನಿಜ ಆಗುತ್ತಾ? ರಾಜಣ್ಣ ಅವರು ಬಹಳ ವಿಶ್ವಾಸದಿಂದ ಹೇಳಿದ್ದಾರೆ, ಸೆಪ್ಟೆಂಬರ್ ಕಳೀಲಿ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ ಕಳೀಲಿ ಅಂತ ಹೇಳಿದ ತಕ್ಷಣ ಅಕ್ಟೋಬರ್ ಬರುತ್ತೆ ನಿಜ. ಅಕ್ಟೋಬರ್ ಮುಕ್ತಾಯ ಆಗೋ ಹೊತ್ತಿಗೆ ಕರ್ನಾಟಕದಲ್ಲಿ ಸರ್ಕಾರ ಬಂದು 2.5 ವರ್ಷವೂ ಕೂಡ ಆಗಿರುತ್ತೆ. ಹಾಗಾದರೆ ಅಶೋಕ್ ಅವರು ಭವಿಷ್ಯ ನುಡಿತಿದ್ರಲ್ಲ, ನವೆಂಬರ್ನಲ್ಲಿ ಏನೋ ಆಗುತ್ತೆ ಅಂತೇಳಿ, ಸೆಪ್ಟೆಂಬರ್ ನಂತರ ಅಕ್ಟೋಬರ್ ನಂತರ ನವೆಂಬರ್ ಬರುತ್ತೆ. ಹೀಗಾಗಿ ಏನಾಗುತ್ತೆ ಗೊತ್ತಿಲ್ಲ. ಹೀಗೆ ಕುತೂಹಲವನ್ನು ಹೆಚ್ಚಿಸಿದ್ದಾರೆ KN ಅವರು. ವಸತಿ ಇಲಾಖೆ ಸಮಸ್ಯೆ ಬಗೆಹರಿಸುವ ಹೊತ್ತಲ್ಲೇ ಮತ್ತೊಂದು ಟೆನ್ಷನ್ ಈಗ ಕಾಂಗ್ರೆಸ್ಗೆ ಶುರುವಾಗಿದೆಯಾ, ಅಂಥದ್ದೇನಾದರೂ ಒಂದು ಪರಿಸ್ಥಿತಿ ಇದೆಯಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಬೆಂಗಳೂರಿನಲ್ಲಿ CM ಸಿದ್ದರಾಮಯ್ಯನವರನ್ನು ಕೂಡ ಅವರ ಮನೆಯಲ್ಲಿ ಭೇಟಿಯಾಗಿದ್ದಾರೆ KN ಅವರು. ಮುಖ್ಯಮಂತ್ರಿಯವರು ದೆಹಲಿಗೆ ಬಂದ ಮೇಲೆ ಮುಖ್ಯಮಂತ್ರಿಯವರನ್ನು ಕೂಡ ಭೇಟಿಯಾಗಿದ್ದಾರೆ. ವಿಧಾನಸೌಧದಿಂದ ಅವರು ನೇರವಾಗಿ CM ನಿವಾಸ ಕಾವೇರಿಗೆ ಹೋಗಿ ಅಲ್ಲಿ ಸಿದ್ದರಾಮಯ್ಯನವರು ಕೂಡ ಭೇಟಿಯಾಗಿದ್ದಾರೆ KN ಅವರು. ಆದರೆ ಅವರು ಕೊಟ್ಟಿರುವ ಮುನ್ಸೂಚನೆ ಪ್ರಕಾರ ಸೆಪ್ಟೆಂಬರ್ ಕಳೀಲಿ ಅಂತ ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ ಕ್ರಾಂತಿಯ ಹೇಳಿಕೆ ನಂತರ ಯಾವ ರೀತಿಯಲ್ಲಿ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಅವರು ಚರ್ಚೆಯನ್ನು ನಡೆಸಿರಬಹುದು ಸಿದ್ದರಾಮಯ್ಯನವ್ರ ಜೊತೆಗೆ ಅಂತೇಳಿ, ಅಥವಾ ಯಾವ ಕಾರಣಕ್ಕಾಗಿ ಈ ವಿಚಾರವನ್ನು ಹೇಳಿದ್ರಿ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಇದೇ ಸಂದರ್ಭದಲ್ಲೇ ಬಂದಿರುವಂತಹ ಇನ್ನೊಂದು ಮಾತು ಬಹಳ ಮುಖ್ಯ ಆಗುತ್ತೆ. ವಿಧಾನಸೌಧದ 3ನೇ ಮಹಡಿ ಮಾತ್ರ ಪವರ್ ಸೆಂಟರ್ ಅಲ್ವಾ ಅನ್ನುವಂಥ ಅನುಮಾನವನ್ನು KN ಅವರ ಮಾತು ಹೊರಹಾಕಿದೆ. ಯಾಕಂದರೆ ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂಥದ್ದು ಮುಖ್ಯಮಂತ್ರಿಯವರ ಕಚೇರಿ, ಅದೊಂದೇ ಪವರ್ ಸೆಂಟರ್ ಆಗಬೇಕು.
ಯಾವುದೇ ಒಂದು ಪಕ್ಷ ಆಡಳಿತವನ್ನು ನಡೆಸ್ತಾ ಇರುವಾಗ ಒಂದೇ ಪವರ್ ಸೆಂಟರ್ ಇರಬೇಕು. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ 2-3 ಪವರ್ ಸೆಂಟರ್ಗಳು ಸೃಷ್ಟಿಯಾದುವ ಅನ್ನುವಂತಹ ಅನುಮಾನವನ್ನು KN ರಾಜಣ್ಣ ಅವರ ಮಾತು ಹುಟ್ಟು ಹಾಕಿದೆ. ಇಲ್ಲಿ ಒಂದು ಕಡೆ ನೋಡಿ, ಹೈಕಮಾಂಡ್ ಅವರು ಹೇಳ್ತಾರೆ ಯಾರೂ ಬಹಿರಂಗ ಹೇಳಿಕೆಯನ್ನು ನೀಡಬಾರದು. ಮಾರನೇ ದಿವಸ KN ರಾಜಣ್ಣ ಅವರು ಬರ್ತಾರೆ, ಅವರು ಮಾತನಾಡ್ತಾರೆ, ಮಾಧ್ಯಮದ ಮುಂದೆ ಮಾತಾಡ್ತಾರೆ. ಅಂದರೆ ಯಾರೂ ಮಾಧ್ಯಮದ ಮುಂದೆ ಮಾತಾಡಬಾರ್ದು, ಬಹಿರಂಗ ಹೇಳಿಕೆ ಕೊಡಬಾರದು ಅನ್ನುವಂತಹ ಕಂಡೀಷನ್ನು KN ರಾಜಣ್ಣ ಅವರಿಗೆ ಯಾವತ್ತೂ ಅನ್ವಯ ಆಗೋದೇ ಇಲ್ವಾ ಅನ್ನುವಂತಹ ಅನುಮಾನ ಬರುತ್ತೆ. ಸುಳಿವು ನೀಡಿದ್ರು. ಈಗ ಪವರ್ ಸೆಂಟರ್ಗಳ ಸುಳಿವನ್ನು ಸಹಕಾರ ಸಚಿವ KN ರಾಜಣ್ಣ ಅವರು ನೀಡಿದ್ದಾರೆ. ರಾಜಣ್ಣ ಅವರ ಮಾತುಗಳನ್ನು ನೋಡ್ತಾ ಹೋದರೆ ಸರ್ಕಾರದಲ್ಲಿ ಬಹಳಷ್ಟು ಪವರ್ ಸೆಂಟರ್ಗಳು ಇದ್ದಾವೆ, ಕನಿಷ್ಠ 2-3 ಪವರ್ ಸೆಂಟರ್ ಇದೆ ಅಂತೇಳಿ. 2013ರ ಅವಧಿಯ CM ಸಿದ್ದರಾಮಯ್ಯ ಈಗಿಲ್ಲ. ಈ ಮಾತುಗಳನ್ನು ವಿರೋಧ ಪಕ್ಷದವರು ಹೇಳಿದರೆ ಒಂದು ಮಾತು ಬೇರೆ, ಆದರೆ ಆಡಳಿತ ಪಕ್ಷದಲ್ಲೂ ಕೂಡ ಈ ರೀತಿಯಂತಹ ಮಾತುಗಳು ಕೇಳ್ತಾ ಬಂದರೆ ಕತೆ ಏನಾಗಬೇಕು? ಲೆಕ್ಕವೇ ಇಲ್ಲದಷ್ಟು ಪವರ್ ಸೆಂಟರ್ ಆಗಿಬಿಟ್ರೆ ಏನು ಮಾಡೋದು? ಯಾವ ರೀತಿಯಲ್ಲಿ ಆಡಳಿತ ನಡೆಯೋದಕ್ಕೆ ಸಾಧ್ಯ? ಹೇಗೆ ಆಡಳಿತ ಸೂತ್ರ ಒಬ್ಬ ನಾಯಕನ ಕೈಯಲ್ಲಿರಬೇಕು. ಅದಕ್ಕೆ ಒಬ್ಬರನ್ನ ಮುಖ್ಯಮಂತ್ರಿ ಮಾಡೋದು. 2-3 ಜನರನ್ನು ಮುಖ್ಯಮಂತ್ರಿ ಮಾಡಲ್ಲ, ಒಬ್ಬರನ್ನೇ ಮುಖ್ಯಮಂತ್ರಿ ಮಾಡೋದು. ಅದಕ್ಕಾಗಿ ಆದರೆ ಇಲ್ಲಿ ಪವರ್ ಸೆಂಟರ್ಗಳೇ ಜಾಸ್ತಿ ಇದ್ದಾವೆ ಅನ್ನೋದನ್ನು ಸರ್ಕಾರದ ಕಡೆಯಿಂದಲೇ ಈ ರೀತಿಯಾದಂತಹ ಮಾತುಗಳು ಬರುತ್ತೆ. ಪ್ರತಿಪಕ್ಷ ಪ್ರತಿನಿತ್ಯ ಇದನ್ನೇ ಭಜನೆ ಮಾಡ್ತಾ ಇದೆ. ಜಂಜಾಟ, ಒತ್ತಡಕ್ಕೆ ಸಿಕ್ಕಾಕೊಂಡ್ರ CM ಸಿದ್ದರಾಮಯ್ಯ ಅನ್ನುವಂತಹ ಅನುಮಾನ ಈ ಪವರ್ ಸೆಂಟರ್ನ ಚರ್ಚೆಯಿಂದ ಶುರುವಾಗಿರುವಂಥದ್ದು. ಸಿದ್ದರಾಮಯ್ಯನವ್ರಿಗೆ 2ನೇ ಅವಧಿಯಲ್ಲಿ ಕುರ್ಚಿಯಲ್ಲಿ ಅವರು ಕುಳಿತಿದ್ದಾರೆ, ಪವರ್ ಅವರ ಕೈಯಲ್ಲಿ ಇಲ್ವಾ? ಈ ಅನುಮಾನವು ಕೂಡ ಹುಟ್ಟು ಹಾಕಿದೆ. ಇಲ್ಲಿ KN ರಾಜಣ್ಣ ಅವರು ಹಾಗಾದರೆ ಪವರ್ ಸೆಂಟರ್ ವಿಚಾರದಲ್ಲಿ ಹೇಳಿದ್ದೇನು, ಇದಕ್ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಉತ್ತರ ಏನಿತ್ತು ಅನ್ನೋದು ನಿಮ್ಗೆ ತೋರಿಸ್ತೀನಿ. ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾವೆ, ಗೊತ್ತಾಯ್ತಾ? ಮೊದಲು 13ರಿಂದ 18ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು. ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ, 1, 2, 3 ಎಷ್ಟು ಬೇಕಾದ್ರೂ ಹೇಳ್ಕೋಬಹುದು. ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನು, ಪಕ್ಷವನ್ನು ನಡೆಸಬೇಕಾಗ್ತದೆ. ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು. 13-18 ಸಿದ್ದರಾಮಯ್ಯನ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ಬೋದು. ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ. CMO ಕಂಟ್ರೋಲ್ ಕಂಡುಕೊಂಡಿಲ್ಲ, ಆಳ್ತದಲ್ಲೂ ಕಂಟ್ರೋಲ್ ತೆಗೆದುಕೊಂಡಾಗ ಏನಿಲ್ಲ. CMO ಕಂಟ್ರೋಲ್ ಕಂಡುಕೊಂಡಿಲ್ಲ, ಆಳ್ತದಲ್ಲೂ ಕಂಟ್ರೋಲ್ ತೆಗೆದುಕೊಂಡಾಗ ಏನಿಲ್ಲ. ನೋಡಿ, ಇಲ್ಲಿ ವಿರೋಧ ಪಕ್ಷದವರು ಈ ಮಾತುಗಳನ್ನು ಹೇಳುವಂಥದ್ದು ಬೇರೆ ಮಾತು. ಅಂದರೆ ಈ ರೀತಿಯಾಗಿ ಪವರ್ ಸೆಂಟರ್ಗಳು ಬೇರೆ ಬೇರೆ ಇದ್ದಾವೆ, ಮುಖ್ಯಮಂತ್ರಿಯವರು 2013ರಿಂದ 18ರ ನಡುವೆ ಇದ್ದಂಗೆ ಇರಲಿಲ್ಲ, ಈಗ ಬದಲಾಗಿದೆ ಅಂತ ಮೊನ್ನೆ ಯತ್ನಾಳ್ರು ಕೂಡ ಈ ಮಾತನ್ನು ಹೇಳ್ತಾ ಇದ್ರು. ಆದರೆ ಅವರುಗಳು ಮಾತಾಡುವಂಥದ್ದು ಬೇರೆ, ಯತ್ನಾಳ್ರು ಹೇಳುವಂಥದ್ದು ಬೇರೆ. ಆದರೆ ಸರ್ಕಾರದ ಭಾಗವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಸಚಿವರಾಗಿರ್ತಕ್ಕಂಥವ್ರು ಹೇಳ್ತಾರೆ ಜನರಲ್ಲೂ ಅಂಥದ್ದೊಂದು ಅಭಿಪ್ರಾಯ ಇದೆ. 13ರಿಂದ 18ರಲ್ಲಿ ಇದ್ದಂಥ ಸಿದ್ದರಾಮಯ್ಯ ಬೇರೆ, ಈಗಿರೋ ಸಿದ್ದರಾಮಯ್ಯ ಬೇರೆ ಅನ್ನೋಂಥದ್ದು ಒಬ್ಬ ಮಂತ್ರಿನೇ ಹೇಳ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರದಲ್ಲಿ ಯಾವುದೂ ಸರಿ ಇಲ್ಲ ಅನ್ನುವಂಥದ್ದು ಸಾಬೀತಾದಂಗೆ ಆಗುತ್ತೆ. ಸೆಪ್ಟೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರು ಬದಲಾಗ್ತಾರಾ ಅನ್ನುವಂತಹ ಮತ್ತೊಂದು ಪ್ರಶ್ನೆಯೂ ಕೂಡ ರಾಜಣ್ಣ ಅವರ ಮಾತಿನಿಂದ ಹುಟ್ಟುಕೊಂಡಿರುವಂಥದ್ದು. ಕುತೂಹಲ ಮೂಡಿಸಿರುವಂಥದ್ದು KN ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಾತುಗಳು. ಯಾಕಂದರೆ ಬದಲಾವಣೆ ಹೇಗಾಗಬಹುದು, ಯಾರಿಂದ ಆಗಬಹುದು, ಯಾವ ಸ್ವರೂಪದಲ್ಲಿ ಆಗ್ಬೋದು, ಇದರ ಬಗ್ಗೆ ಇನ್ನೂ ಕೂಡ ಬಹಳಷ್ಟು ಗೌಪ್ಯತೆ ಇದ್ದೇ ಇದೆ. ಪದೇ ಪದೇ ಸಭೆ ಮಾಡ್ತಾ ಇರುವಂತಹ KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಪದೇ ಪದೇ ಮೀಟಿಂಗ್ ಮಾಡ್ತಾ ಇರ್ತಾರೆ. ಯಾವ ವಿಚಾರಗಳ ಬಗ್ಗೆ ಹಾಗಾದರೆ ಇವರು ಚರ್ಚೆ ಮಾಡ್ತಾರೆ? ನಾನು ಎಲ್ಲಿದ್ದೇನೋ ಅಲ್ಲೇ ಇದ್ದೇನೆ, ನಮ್ಮನ್ನು ಯಾರೂ ಪುಷ್ ಮಾಡಿಲ್ಲ ಅನ್ನುವಂತಹ ಮಾತುಗಳನ್ನ ಒಂದು ಕಡೆಯಲ್ಲಿ ಸತೀಶ್ ಅವರು ಹೇಳ್ತಾರೆ. ಹುಲಿ ಯಾವತ್ತಿದ್ರೂ ಹುಲಿನೇ, ವಯಸ್ಸಾದರೂ ಹುಲಿನೇ, ಅದು ನಿಜ, ಹುಲಿನೇ. ಆದರೆ ಹುಲಿ ಕಚ್ಚಕ್ಕಾಗಲ್ವಾ? ಅದರ ಹಲ್ಲು ಗಟ್ಟಿದೆಯಾ, ಗಟ್ಟಿಲ್ವಾ? ಅದರ ಪಂಜ ಗಟ್ಟಿದೆಯಾ, ಇಲ್ವಾ? ಇವು ಇಷ್ಟೇ ಬಹಳ ಮುಖ್ಯ ಆಗುವಂಥದ್ದು. ಮತ್ತೆ KPCC ಅಧ್ಯಕ್ಷ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅನ್ನುವಂಥದ್ದು ಕೂಡ ಬಹಳ ದಟ್ಟವಾಗಿರ್ತಕ್ಕಂತಹ ಒಂದು ಅನುಮಾನ. ಯಾಕಂದರೆ ಅಧ್ಯಕ್ಷರಾದರೆ 28ರಲ್ಲಿ ತಾವು ಮುಖ್ಯಮಂತ್ರಿ ಆಗೋದಕ್ಕೆ ಹತ್ತಿರ ಆಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಾವತ್ತೂ ಕೂಡ ಮಾತನಾಡ್ತಾರೆ. ಸತೀಶ್ ಅವರ ಮಾತು ನಿಮಗೆ ತೋರಿಸ್ತೀನಿ. ಹಿಂದೆ ಸರ್ಲಿಕ್ಕೆ ಮುಂದೆ ಹೋಗಿಲ್ಲ, ನಾವೆಲ್ಲಿ ಹಿಂದೆ ಯಾಕೆ ಸರಿಬೇಕು? ಎಲ್ಲಿ ಹೋಗಿಲ್ಲ, ಮುಂದೆ ಹೋಗಿಲ್ಲ. ಹಿಂದೆ ಸರಿ ಪ್ರಶ್ನೆ ಇಲ್ಲ. ಮುಂದೆ ಎಲ್ಲಿ ಮುಂದೆ ಹೋಗಿಲ್ಲ, ಹಿಂದೆ ಹೋಗಿಲ್ಲ, ಇದ್ದಲ್ಲೇ ಇದೀವಿ ನಾವು. ಇದ್ದಲ್ಲೇ ನಿಂತೀವಿ. ನಮ್ಮನ್ನ ಯಾರು ಮುಂದುಗಡೆ ಪುಷ್ ಮಾಡ್ಬೇಕಲ್ಲ, ಮಾಡ್ದಂಗೆ ಮುಂದೆ ಹೋಗ್ತೀವಿ. ನಾವಾಗ ಹೋಗ್ಲಿಕ್ಕೆ ಆಗಲ್ಲ. ಹುಲಿನೇ ಅದೇನು ಯಾವಾಗ ಕೊನೆಯವ್ರಿಗೆ ಹುಲಿನ ಆಗಿರ್ತದೆ. ವಯಸ್ಸಾದ್ರೂ ಹುಲಿನ ಆಗ್ತಾರೆ, ವಯಸ್ಸಾಕ ಹುಲಿನ ಆಗ್ತಾರೆ. ಹುಲಿ ಆಗಿರ್ತದೆ.
ಶಸ್ತ್ರ ಇದ್ದಾಗ ಹಿಡಿಬೇಕಾಗ್ತೈತೆ. ನೀವೆಲ್ದಾಗ ಹಿಡ್ಕೊಂಡ್ರೆ ಅದೇನು ಮಾಡೋರು ನೀವು? ಇದ್ದು ಯಾವಾಗ ಇರ್ತೈತೆ ಯಾವಾಗ ಹಿಡಿಬೇಕಾಗ್ತದೆ. ಇಲ್ಲದ ಕಾಲನಾಗ ಹಿಡ್ಕೊಂಡ್ರೆ ನೀವು ಪ್ರಯೋಜನ. ಅಗತ್ಯ ಇಲ್ಲ, ಅದು ಇದಾರಲ್ಲ ಹೈಕಮಾಂಡ್ ಇದೆ, ದೊಡ್ಡ ಪಕ್ಷ ಇದೆ, ವರಿಷ್ಠರಿದ್ದಾರೆ, ಗಮನಿಸ್ತಾರೆ ಅವ್ರಿಗೆ ಏನು ಬೇಕು ಏನು ಬೇಡ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಹೀಗೆ ಸತೀಶ್ ಜಾರಕಿಹೊಳಿ ಅವರು ತಮ್ಮದೇ ಆದಂತಹ ಲೆಕ್ಕಾಚಾರದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದರ ನಡುವೆ KN ರಾಜಣ್ಣ ಅವರು ಕೂಡ ಒಂದಿಷ್ಟು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಅವರ ಮಾತು ಕೂಡ ನಿಮಗೆ ತೋರಿಸ್ತಾರೆ. ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ, ಮೇ ಕ್ರಾಂತಿ ಕೇಳಿಲ್ವಾ, ಅಂದರೆ ಇದು ಒಂದು ಕ್ರಾಂತಿ. ರಾಜಕಾರಣ ಯಾವತ್ತೂ ಕೂಡ ನಿಂತ ನೀರಲ್ಲ, ಅದು ಹರಿತಕ್ಕಂಥ ನೀರು. ಆ ನೀರು ಹರಿಯುವಂಥ ಕಾಲದಲ್ಲಿ ಯಾವಾಗಲೂ ಕೂಡ ಪಾರೆ ಅಂದರೆ ದಿಬ್ಬು ಕತ್ತೋದಿಲ್ಲ. ಹಳ್ಳ ಹೇಗೆ ಹೋಗ್ತದೋ ಹಾಗೆ ನೀರು ಹರಿತಾ ಹೋಗ್ತದೆ. ಹಾಗೆ ರಾಜಕಾರಣನೂ ಅಷ್ಟೇ, ಏನೇನು ಘಟನಾವಳಿಗಳು ಯಾವ್ಯಾವ ಸಂದರ್ಭಕ್ಕೆ ಯಾವ ರೀತಿ ಆಗ್ತವೆ ಆ ಘಟನಾವಳಿಗಳನ್ನು ಆಧರಿಸಿ ಮುಂದಿನ ಕಾರ್ಯಚಟುವಟಿಕೆಗಳು ನಡೆಯುತ್ತೆ. ಈಗ CM ಏನು ಮುಚ್ಚು ಮರೆ ಮಾಡಿ ಯಾರಿಗೂ ಹೇಳದೆ ಏನು ಹೋಗಿಲ್ಲ. ನೀವು ಎಲ್ಲ ಅದನ್ನು ವರದಿ ಮಾಡಿದ್ದೀರಿ. ಅವರು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿದ್ದಾರೆ, ನಮ್ಮ ಪಕ್ಷದ ಮುಖಂಡ KC ವೇಣುಗೋಪಾಲ್ ಭೇಟಿ ಮಾಡಿದ್ದಾರೆ, ಸುರ್ಜೇವಾಲಾವನ್ನು ಭೇಟಿ ಮಾಡಿದ್ದಾರೆ. ಹಾಗೆ ರಾಜಕೀಯ ಕಾರ್ಯಚಟುವಟಿಕೆಗಳು ಚರ್ಚೆನೂ ಮಾಡ್ಕೊಂಡು ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರು ಹೊರದೇಶದಲ್ಲಿರೋ ಹಿನ್ನೆಲೆಯಲ್ಲಿ ಅವರು ಬಂದ ನಂತರ ಕೆಲವು ರಾಜಕೀಯ ಬದಲಾವಣೆಗಳು ತೀರ್ಮಾನಗಳು ಆಗ್ತವೆ ಅಂತೇಳಿ ನಾನು ನಿರೀಕ್ಷೆ ಮಾಡಿದ್ದೆ. ಹೀಗೆ KN ರಾಜಣ್ಣ ಅವರು ಸೆಪ್ಟೆಂಬರ್ ಕಳೆದ ನಂತರ ಏನೋ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಬಹಳಷ್ಟು ನಾಯಕರುಗಳು ಮಾತನಾಡಿದರೆ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಅವರಿಗೆ ಸಾಮರ್ಥ್ಯ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ತೀರ್ಮಾನ ಮಾಡೋರು ನಮ್ಮ ಹೈಕಮಾಂಡ್. ನನಗೂ ಸಾಮರ್ಥ್ಯ ಇದೆ ಅಂತ ಅವ್ರು ಹೇಳಿದ್ದಾರೆ. ಹೈಕಮಾಂಡ್ನವರು ತೀರ್ಮಾನ ಮಾಡುವಾಗ ಅದನ್ನು ಗಮನಿಸ್ಬೋದು. ಈಗ ನೋಡಿ ಸರ್, ನಾನು ಪದೇ ಒಂದೇ ಹೇಳೋದು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಯಾವಾಗ ಬೇಕಾದ್ರೂ ನಿರ್ಧಾರ ತೊಗೊಳ್ಬೋದು, ನಾಳೆನೇ ನಿರ್ಧಾರ ತೊಗೊಳ್ಬೋದು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಏನು ನಿರ್ಧಾರ ತೊಗೊಳ್ತಾರೆ ಅದಕ್ಕೆಲ್ಲ ನಾವು ಬದ್ಧ ಇರಬೇಕಾಗ್ತದೆ. ನಾನಿರಲಿ, ರಾಜಣ್ಣ ಇರಲಿ, ಮತ್ತೊಬ್ಬ ಇರಲಿ, ನಮ್ಮ ಪಕ್ಷ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ. ಹೀಗೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಅನ್ನುವಂತಹ ಒಂದು ಸಿಂಪಲ್ ಆಗಿರುವಂಥ ಸೆಂಟೆನ್ಸನ್ನು ಹೇಳಿ ಮುಗಿಸಿದ್ದಾರೆ ಜಮೀರ್ ಅಹ್ಮದ್ ಖಾನ್ ಅವರು. ಆದರೆ ಇಲ್ಲಿ ನಿಜಕ್ಕೂ ಸೆಪ್ಟೆಂಬರ್ ನಂತರ ಏನಿದೆ ಏನಿಲ್ಲ, ಈ ರಾಜಣ್ಣ ಅವರ ಮಾತು, ಆ ಮಾತಿನಿಂದ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯಗಳನ್ನು ನೋಡ್ತಾ ಹೋದಾಗ ಎಲ್ಲೋ ಒಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಯಾವುದೋ ಒಂದಷ್ಟು ಮಹತ್ತರದ ಬೆಳವಣಿಗೆಗಳು ನಡೆಯೋದಿದೆ ಅನ್ನೋಂಥದ್ದು ಮಾತ್ರ ಒಂದು ಮುನ್ಸೂಚನೆಯನ್ನು ರಾಜಣ್ಣ ಅವರ ಮಾತು ಕೊಟ್ಟಂತೆ ಕಾಣ್ತಾ ಇದೆ. ಬಿಜೆಪಿ ಅಧ್ಯಕ್ಷ ಪ್ರತಿಪಕ್ಷ ನಾಯಕನದ್ದೇ ಸಸ್ಪೆನ್ಸ್. ರಾಜ್ಯ ನಾಯಕರಿಗೆ ಹೈಕಮಾಂಡ್ ಸೂತ್ರ ಏನು? ಬದಲಾವಣೆಗಾಗಿ ಮತ್ತೆ ರೆಬಲ್ಸ್ ಆಕ್ಟಿವ್. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಪ್ರತಿಪಕ್ಷದಲ್ಲೂ ಸರ್ಜರಿ. ಒಂದು ಕಡೆ ಆಡಳಿತ ಪಕ್ಷದಲ್ಲಿ ಕ್ರಾಂತಿಯ ಮಾತು ಕೇಳಿಕೊಂಡು ಬರ್ತಾ ಇದ್ರೆ, ಪ್ರತಿಪಕ್ಷದ ಪಾಳೆಯದಲ್ಲಿ ಸರ್ಜರಿಯ ಮಾತು ಕೇಳಿ ಬರ್ತಾ ಇದೆ. ಬಿಜೆಪಿ ನಾಯಕರುಗಳು ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ ಮತ್ತು ಈ ಭೇಟಿ ಬಹಳಷ್ಟು ಕುತೂಹಲಕಾರಿಯಾಗಿದೆ. ಇದರ ಹಿಂದೆ ಏನೋ ಇದೆ ಅನ್ನುವಂತಹ ಅನುಮಾನ ಬಲವಾಗ್ತಾ ಇದೆ. ಸದ್ಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ನಾಯಕರೊಂದಿಗೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಆಗ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಪ್ರತಿಪಕ್ಷ ನಾಯಕರ ಬದಲಾವಣೆ ಆಗುತ್ತಾ ಅನ್ನುವಂತಹ ಅನುಮಾನ ಕಮಲಪಾಳ್ಯದಲ್ಲೂ ಕೂಡ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಇದಕ್ಕೆ ಬಹಳಷ್ಟು ಕಾರಣಗಳು ಕೂಡ ಇದ್ದಾವೆ. ಒಂದು, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದರ ಬಗ್ಗೆ ಕೂಗು ಇದೆ. ಪ್ರತಿಪಕ್ಷ ನಾಯಕರನ್ನ ಬದಲಾವಣೆ ಮಾಡಬೇಕು ಅನ್ನೋಂಥ ಕೂಗು ಇಲ್ಲದೇ ಇದ್ರೂ ಕೂಡ ಪ್ರತಿಪಕ್ಷ ನಾಯಕರ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡೋ ಬದಲಿಗೆ ಪ್ರತಿಪಕ್ಷ ನಾಯಕರನ್ನೇ ಬದಲಾವಣೆ ಮಾಡಿಬಿಡ್ತಾರೇನೋ ಅನ್ನುವಂತಹ ಅನುಮಾನ ಗೋಚರಿಸ್ತಾ ಇದೆ. ಹಾಗಾದರೆ ಏನಿದು? ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಸರ್ಜರಿಯ ಮಾತುಗಳು ಪ್ರತಿಪಕ್ಷ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇದೆ ಅನ್ನೋಂಥನ್ನು ನಾವು ನೋಡಬೇಕು. ಯಾವ ಸ್ವರೂಪದಲ್ಲಿ ಇದೆ ಇದು ಅಂಥೇಳಿ. ಅಂದರೆ ಪ್ರತಿಪಕ್ಷ ನಾಯಕ ವಿಚಾರಗಳಿಗೆ ಬಂದಂತಹ ಸಂದರ್ಭದಲ್ಲಿ ಏನಾಗ್ಬೋದು, ಏನು ಕತೆ ಅಂತ ಹೇಳಂತ ನೋಡ್ತಾ ಹೋದಾಗ BY ವಿಜೇಂದ್ರ ಅವರ ವಿಚಾರದಲ್ಲೂ ಕೂಡ, ಅಂದರೆ ಅಧ್ಯಕ್ಷರ ವಿಚಾರದಲ್ಲೂ ಕೂಡ ಅಧ್ಯಕ್ಷರಾಗಿ ವಿಜೇಂದ್ರ ಅವರೇ ಇರ್ತಾರಾ ಅಥವಾ ಅಲ್ಲಿಗೆ ವಿ ಸೋಮಣ್ಣ ಅವರು ಬರ್ತಾರಾ ಅನ್ನುವಂಥ ಅನುಮಾನ ಇದೆ. ಹಾಗೆಯೇ ವಿ ಸುನಿಲ್ ಕುಮಾರ್ ಅವರ ಹೆಸರು ಕೂಡ ಚರ್ಚೆಯಲ್ಲಿದೆ. ವಿ ಸುನಿಲ್ ಕುಮಾರ್ ಅವರ ಹೆಸರು ಎರಡು ವಿಚಾರಗಳಲ್ಲಿ ಚರ್ಚೆಯಲ್ಲಿದೆ. ಒಂದು ರಾಜ್ಯಾಧ್ಯಕ್ಷ ವಿಚಾರದಲ್ಲಿ, ಇನ್ನೊಂದು ಪ್ರತಿಪಕ್ಷ ನಾಯಕರ ವಿಚಾರದಲ್ಲೂ ಕೂಡ ಚರ್ಚೆಯಲ್ಲಿದೆ. ಹಾಗೆಯೇ ವಿಜೇಂದ್ರ ಅವ್ರನ್ನ ಫಿಕ್ಸ್ ಮಾಡಿಟ್ಟುಕೊಂಡು ಅರವಿಂದ್ ಬೆಲ್ಲದವ್ರನ್ನ ಪ್ರತಿಪಕ್ಷ ನಾಯಕ ಮಾಡ್ತಾರಾ, ಆರ್ ಅಶೋಕ್ ಅವರೇ ಪ್ರತಿಪಕ್ಷ ನಾಯಕರಾಗಿ ಮುಂದುವರಿತಾರಾ, ಈ ಅನುಮಾನವೂ ಕೂಡ ಇದೆ. ಹೀಗೆ ಬಹಳಷ್ಟು ನರೇಟಿವ್ಸ್
ಸದ್ಯಕ್ಕೆ ಭಾರತೀಯ ಜನತಾ ಪಕ್ಷದ ಪಾಳೆಯದಲ್ಲಿ ಗೋಚರಿಸ್ತಾ ಇರುವಂಥದ್ದು. ವಿಜೇಂದ್ರ ಅವರೇ ಫಿಕ್ಸ್ ಆಗಿರ್ಬೋದು, ಅಥವಾ ಆ ಸ್ಥಾನಕ್ಕೆ CT ರವಿ ಅವ್ರನ್ನ ತರಬಹುದು, ಅಥವಾ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವ್ರನ್ನ ತರ್ತಾರ. ಹೀಗೆ ಅನೇಕ ಲೆಕ್ಕಾಚಾರಗಳು ಕಾಣ್ತಾ ಇರುವಂಥದ್ದು. ಅಥವಾ ಹೊಸ ಮುಖ, ಯಾವುದಾದ್ರೂ ಹೊಸ ಮುಖಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರಾ ಅಂತೇಳಿ. ಯಾಕಂದರೆ BJPಯಲ್ಲಿ ಬಹಳಷ್ಟು ಹೊಸ ಮುಖಗಳಿಗೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಅವರು ಏನು ಬಂಡಾಯ ಕ್ಯಾಂಪಿನಿಂದ ಇರತಕ್ಕಂತಹ ಹೆಸರುಗಳು ಕೂಡ ಚರ್ಚೆಯಲ್ಲಿ ಇರುವಂಥದ್ದು. ಅರವಿಂದ್ ಲಿಂಬಾವಳಿ ಇರ್ಬೋದು, ಅಥವಾ ಕುಮಾರ್ ಬಂಗಾರಪ್ಪ ಅವರ ವಿಚಾರ ಇರ್ಬೋದು, ಈ ಹೆಸರುಗಳು ಕೂಡ ಚರ್ಚೆಗೆ ಬಂದಿರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಪಕ್ಷವನ್ನು ಒಗ್ಗೂಡಿಸಿ ತೆಗೆದುಕೊಂಡು ಹೋಗೋದು ಹೇಗೆ ಅಂತೇಳಿ. ಇಲ್ಲೂ ಕೂಡ ಸುನಿಲ್ ಕುಮಾರ್ ಅವರ ಹೆಸರು ಅಥವಾ ಹೊಸ ಮುಖದ ಆಯ್ಕೆ, ಈ ಸಾಧ್ಯತೆಗಳ ಬಗ್ಗೆಯೂ ಕೂಡ ಪ್ರತಿಪಕ್ಷ ನಾಯಕನ ವಿಚಾರದಲ್ಲಿ ಇದ್ದೇ ಇದೆ. ಸುನಿಲ್ ಕುಮಾರ್ ಅವ್ರಿಗೆ ಪ್ರತಿಪಕ್ಷ ನಾಯಕ ಸ್ಥಾನ ಸಿಗುತ್ತಾ ಅಂತೇಳಿ. ಯಾಕಂದರೆ ಅಶೋಕ್ ಅವ್ರನ್ನ ಕೆಳಗಿಳಿಸಿದ್ರೆ ಯಾರು ಅನ್ನುವಂಥ ವಿಚಾರ ಬರುತ್ತೆ. ಅಲ್ಲಿ ಬಹಳ ಫ್ರಂಟ್ ರನ್ನರ್ ಆಗಿ ಕಾಣ್ತಿರೋಂಥದ್ದು ನೋಡಿ, ಹಿಂದೆ ಆಗಿರ್ತಿದ್ರೆ ಯತ್ನಾಳ್ರ ಹೆಸರು ಚರ್ಚೆಯಲ್ಲಿ ಇರ್ತಿತ್ತು. ಆದರೆ ಯತ್ನಾಳ್ರು ಇವಾಗ ಪಕ್ಷದಿಂದಲೇ ಹೊರಬಿದ್ದಿದ್ದಾರೆ, ಅವ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಈಗ ಅಲ್ಲಿ ಸುನಿಲ್ ಕುಮಾರ್ ಅವರಿದ್ದಾರೆ, ಅಥವಾ ಸುರೇಶ್ ಕುಮಾರ್ ಅವರು ಕೂಡ ಇದ್ದಾರೆ. ಸುರೇಶ್ ಕುಮಾರ್ ಹಿರಿತನ ಅಥವಾ ಸದನದ ಒಟ್ಟು ವಿಚಾರಗಳನ್ನು ಗಮನಿಸಿದಾಗ ಸುರೇಶ್ ಕುಮಾರ್ ಕೂಡ ಬಹಳ ಅನುಭವಿ ಶಾಸಕ, 94ರಿಂದ ಶಾಸಕರಾಗಿದ್ದಂಥವ್ರು. ಹೀಗಾಗಿ ಅನುಭವಿ ಶಾಸಕ, ಅನುಭವ ಇದೆ ಅವರಿಗೆ. ಅವರ ಹೆಸರು ಕೂಡ ಚರ್ಚೆಗೆ ಬರಬಹುದು. ಆದರೆ ನಿಜಕ್ಕೂ ಅಶೋಕ್ ಅವರನ್ನ ಬದಲಾವಣೆ ಮಾಡೇ ಬಿಡ್ತಾರಾ ಗೊತ್ತಿಲ್ಲ. ಇನ್ನೂ ಕೂಡ ಅದರ ಬಗ್ಗೆ ಯಾವುದೇ ಕನ್ಫರ್ಮೇಷನ್ಸ್ ಇಲ್ಲ BJPಯಲ್ಲಿ. ಆದರೆ BJPಯಲ್ಲಿ ಇಂಥದ್ದೊಂದು ಚರ್ಚೆ ಅಂತೂ ನಡೀತಾ ಇದೆ. ರಾಜ್ಯ BJP ನಾಯಕತ್ವಕ್ಕೆ ಮೇಜರ್ ಸರ್ಜರಿ ಆಗೇ ಬಿಡುತ್ತಾ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಮುಖ ಅನುಮಾನದ ಕಾರಣ. ಯಾಕಂದರೆ ದೆಹಲಿಯಲ್ಲಿ ರಾಜ್ಯ BJP ಸಾರಥಿಗಳ ಆಯ್ಕೆಯ ಕಸರತ್ತು ಕೂಡ ನಡೀತಾ ಇದೆ. ಒಂದು BJPಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಕಸರತ್ತು ನಡೀತಾ ಇದೆ. ಅದು ಇವತ್ತು, ನಾಳೆ, ನಾಡಿದ್ದು ಯಾವಾಗ ಬೇಕಿದ್ರೂ ಅನೌನ್ಸ್ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದ್ದೇ ಇದೆ. ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಯ ಹೊತ್ತಿಗೆ ಅಥವಾ ಅದಕ್ಕೂ ಮುಂಚಿತವಾಗಿ ರಾಜ್ಯದಲ್ಲೂ ಬದಲಾವಣೆಯನ್ನು ಮಾಡುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ದೆಹಲಿಯಲ್ಲಿ ಅಶೋಕ್ ಅವರಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ಮತ್ತು ನಡ್ಡಾ ಅವರ ಜೊತೆ ಕೂಡ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ಜೊತೆಗೆ ಹಾಗೆಯೇ JP ನಡ್ಡಾ ಅವರ ಜೊತೆ ಕೂಡ ಅಶೋಕ್ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯಾಧ್ಯಕ್ಷ ವಿಜೇಂದ್ರ, ಪ್ರತಿಪಕ್ಷ ನಾಯಕ ಅಶೋಕ್ ಕಾರ್ಯವೈಖರಿ ಬಗ್ಗೆಯೂ ಕೂಡ ಹೈಕಮಾಂಡ್ಗೂ ಕೂಡ ರಿಪೋರ್ಟ್ಗಳು ಹೋಗಿದ್ದಾವೆ. ರಾಜ್ಯದಲ್ಲಿ ಇವರು ಏನು ಮಾಡ್ತಾರೆ, ಯಾವ ಸ್ವರೂಪದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ, ಇಬ್ಬರ ನಾಯಕತ್ವದಿಂದ ಪಕ್ಷಕ್ಕಾಗಿರುವಂಥ ಲಾಭ ಏನು, ನಷ್ಟ ಏನಿದೆ, ನಾವು ಎಲ್ಲವನ್ನು ಕೂಡ ಎನ್ಕ್ಯಾಶ್ ಮಾಡ್ಕೊಳ್ಳೋದ್ರಲ್ಲಿ ಸಾಧ್ಯ ಆಗಿದೆಯಾ, ಸಾಧ್ಯ ಆಗಿಲ್ವಾ, ಎಲ್ಲಿ ಫೇಲ್ಯೂರ್ ಆಗಿದ್ವಿ, ಎಲ್ಲಿ ಮೇಲಕ್ಕೆ ಬಂದಿದ್ದೀವಿ, ಇವೆಲ್ಲ ಲೆಕ್ಕಾಚಾರ ಹಾಕ್ತಾರೆ. ಆಯಾ ಸಮುದಾಯಗಳ ವೋಟ್ ಬ್ಯಾಂಕ್ ಭದ್ರ ಆಗಿರೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ವಿಶೇಷವಾಗಿ BJP ಕೂಡ ನೋಡ್ತಾ ಇದೆ. ಅದಕ್ಕೆ BJPಯೂ ಕೂಡ ಮೇಲ್ವರ್ಗದ ಮತಗಳ ಜೊತೆಗೇನೆ ಅಹಿಂದ ಮತಗಳಲ್ಲಿ, ವಿಶೇಷವಾಗಿ ಹಿಂದುಳಿದ ವರ್ಗದ ಮತಗಳಲ್ಲಿ, ದಲಿತರ ಮತಗಳಲ್ಲಿ ಎಷ್ಟರ ಮಟ್ಟಿಗೆ ತನ್ನ ಕಡೆಗೆ ಅದನ್ನು ಸೆಳೆಯಬಹುದು ಅನ್ನುವಂಥ ವಿಚಾರವನ್ನು ವಿಶೇಷವಾಗಿ BJP ಗಮನಿಸ್ತಾ ಇದೆ. ಮುಂದಿನ ಚುನಾವಣೆಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಾಯಕರಿಗೆ ತಲಾಶ್ ಕೂಡ ನಡೀತಾ ಇರುವಂಥದ್ದು ಸ್ಪಷ್ಟ ಇದೆ. ಯಾಕೆಂದರೆ ಅಂತಿಮವಾಗಿ ಯಾರೇ ಅಧ್ಯಕ್ಷರಾಗಲಿ ಅಥವಾ ಯಾರೇ ಪ್ರತಿಪಕ್ಷ ನಾಯಕರಾಗಲಿ ಅವರ ಮೂಲಕವಾಗಿ ಪಕ್ಷ ಅಧಿಕಾರಕ್ಕೆ ಬರಬೇಕು. BJP ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಮುಂದುವರಿಕೆ ಬಹುತೇಕ ಫಿಕ್ಸ್ ಆದಂತೆ ಗೋಚರಿಸ್ತಾ ಇದೆ. ಈ ಹಂತದಲ್ಲಿ ಅವರನ್ನ ಬದಲಾವಣೆ ಮಾಡಿದರೆ ಅದು ಆಲ್ರೆಡಿ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯ ಹೇಗೆ ಅದಕ್ಕೊಂದು ಆಂತರಿಕ ಪ್ರತಿರೋಧ ವ್ಯಕ್ತ ಆಗಿದೆಯೋ, ಈಗ ಒಂದು ವೇಳೆ ಸಡನ್ ಆಗಿ ವಿಜೇಂದ್ರ ಅವರನ್ನ ತೆಗೆದ್ರು ಅಂತ ಹೇಳಿದ್ರೆ ಅದು ಅಲ್ಲೂ ಪ್ರತಿರೋಧಕ್ಕೆ ಕಾರಣ ಆಗಬಹುದು. ಇಂಥ ಸಂದರ್ಭದಲ್ಲಿ ಅಶೋಕ್ ಪ್ರತಿಪಕ್ಷ ನಾಯಕನಾಗಿಯೇ ಉಳಿತಾರಾ ಅನ್ನುವಂಥರ ಬಗ್ಗೆ ಕುತೂಹಲವೂ ಕೂಡ ಇದ್ದೇ ಇದೆ. ಈಗ ಯಾವುದೋ ಒಂದು ಬದಲಾವಣೆ ಮೂಲಕವಾಗಿ ಏನೋ ಒಂದು ಸರ್ಜರಿ ಮಾಡಿದ್ದೀವಿ ಅನ್ನುವಂತಹ ಸಂದೇಶವನ್ನು ಕೊಡ್ತಾರಾ, ಅಥವಾ ಅಶೋಕ್ ಅವರನ್ನ ಒಂದು ವೇಳೆ ಬದಲಾವಣೆ ಮಾಡಿದ್ರೆ ಯಾವ ಕಾರಣಕ್ಕಾಗಿ ಮಾಡ್ತಾರೆ ಅನ್ನೋಂಥದ್ದು ಕೂಡ ನೋಡಬೇಕಾಗಿದೆ. ಹೀಗೆ ಸದ್ಯಕ್ಕೆ ಆಡಳಿತ ಪಕ್ಷದಲ್ಲಿ ಮಾತ್ರ ಅಲ್ಲ ಸರ್ಜರಿಯ, ಸಂಪುಟ ಸರ್ಜರಿ ಅಥವಾ ನಾಯಕತ್ವದ ಸರ್ಜರಿ, ಸೆಪ್ಟೆಂಬರ್ ಕ್ರಾಂತಿಯ ಚರ್ಚೆ ಆಗ್ತಿರೋದು, ಪ್ರತಿಪಕ್ಷದಲ್ಲೂ ಕೂಡ ಸರ್ಜರಿಯ ಮಾತುಗಳು ಕೇಳಿ ಬರ್ತಾ ಇರೋದು ವಿಶೇಷವಾಗಿದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.